ಆಯುಷ್ಮಾನ್ ಭಾರತ್ ಯೋಜನೆ ಇದು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಅದರಲ್ಲೂ ಕೂಡ ಮಹಾಮಾರಿ ಕೊರೋನಾ ಟೈಮಲ್ಲಿ ಭಾಳಷ್ಟು ಜನರ ಕೈ ಹಿಡಿದಂತಹ ಒಂದು ಅದ್ಭುತವಾದಂತಹ ಯೋಜನೆ. ಆದರೆ ಆ ಯೋಜನೆಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರದಲ್ಲಿ ಒಂದು ಅಪಸ್ವರ ಎದ್ದಿದೆ. ಏನು ಅಂತಂದರೆ, ಆಯುಷ್ಮಾನ್ ಭಾರತ್ ಯೋಜನೆಗೆ ಕೇಂದ್ರ ಸರ್ಕಾರ ಅನುದಾನ ಕಡಿತಗೊಳಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಅನುದಾನಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಂಘರ್ಷ ಉದ್ಭವಿಸಿದೆ. ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಕೇಂದ್ರದಿಂದ ಅನುದಾನ ಕಟ್ಟಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬಿದ್ದಿದೆ ಅಂತ ಈಗ ರಾಜ್ಯ ಸರ್ಕಾರ ಆರೋಪ ಮಾಡ್ತಾ ಇದೆ. ಆಯುಷ್ಮಾನ್ ಭಾರತ್ ಇದು ಒಂದು ಭಾರತ ಸರ್ಕಾರದ ಪ್ರಮುಖವಾದಂತಹ ಆರೋಗ್ಯ ರಕ್ಷಣೆ ಯೋಜನೆ. 5 ಲಕ್ಷಗಳವರೆಗೆ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಆರೋಗ್ಯ ರಕ್ಷಣೆ ಕೊಡುವಂತಹ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ಈ ಯೋಜನೆ ಬಡ ಮತ್ತು ದುರ್ಬಲ ವರ್ಗದವರಿಗೆ ಕೈಗೆಟುಕುವಂತಹ ಒಂದು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ಗುರಿ. ಹೇಗೆ ನಡೆಯುತ್ತೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಅಂತಂದ್ರೆ, 60% ಕೇಂದ್ರದಿಂದ ಅನುದಾನ, 40% ರಾಜ್ಯದಿಂದ ಅನುದಾನ. ಸೊ ಈ ಒಂದು ಅನುದಾನದಲ್ಲಿ ವರ್ಷಕ್ಕೆ 5 ಲಕ್ಷದವರೆಗೆ ಒಂದು ಗುಣಮಟ್ಟದ ಆರೋಗ್ಯ ಸೇವೆಯನ್ನ ಬಡ, ಮಧ್ಯಮ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳು ಈ ಯೋಜನೆಯ ಲಾಭ ಪಡೆದುಕೊಳ್ಳಬಹುದು. ಈಗೇನಾಗಿದೆ ಅಂತಂದ್ರೆ, ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಅನುದಾನ ಕಟ್ಟಾಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಜಾಸ್ತಿ ಆಗ್ತಾ ಇದೆ. ಕಳೆದ 5 ವರ್ಷಗಳಲ್ಲಿ 7,239 ಕೋಟಿ ರೂಪಾಯಿ ಬಳಕೆಯಾಗಿದ್ದು, ಕೇಂದ್ರದಿಂದ ಬಂದಿರೋದು 2,056 ಕೋಟಿ ರೂಪಾಯಿ ಮಾತ್ರ. ಅಂದರೆ ಉಳಿದ 5,183 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರನೇ ಭರಿಸ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಈ ಆಯುಷ್ಮಾನ್ ಭಾರತ್ ಯೋಜನೆಗೆ ಕೇಂದ್ರದಿಂದ 60% ಮತ್ತು ರಾಜ್ಯದಿಂದ 40% ಅನುದಾನವನ್ನು ಒದಗಿಸಬೇಕಾಗುತ್ತೆ. ಆದರೆ ಕೇಂದ್ರದಿಂದ ಅನುದಾನ ಕಡಿತ ಆಗಿರೋದ್ರಿಂದ ರಾಜ್ಯ ಸರ್ಕಾರವೇ ಇದನ್ನು ಭರಿಸ್ತಾ ಇರೋದ್ರಿಂದ ಹೆಚ್ಚುವರಿ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬೀಳ್ತಾ ಇದೆ. ಸುಮಾರು 62 ಲಕ್ಷ ಕುಟುಂಬಗಳು ಈ ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಬರುತ್ತೆ ವ್ಯಾಪ್ತಿಯಲ್ಲಿ. ಉಳಿದ ಕುಟುಂಬಗಳು ಆರೋಗ್ಯ ಕರ್ನಾಟಕ ಯೋಜನೆಗೆ ಸೇರ್ಪಡೆಯಾಗುತ್ತೆ. ಇದರಲ್ಲಿ ಪ್ಯಾಕೇಜ್ ದರ ಕಡಿಮೆ ಇರುತ್ತೆ ಮತ್ತು ಈಗಾಗಲೇ ದರ ಪರಿಷ್ಕರಣೆಗೆ ಖಾಸಗಿ ಆಸ್ಪತ್ರೆಗಳು ಕೂಡ ಪಟ್ಟಿ ಹಿಡಿದಿದೆ. ದರ ಪರಿಷ್ಕರಣೆ ಮಾಡಿದರೆ ಇನ್ನು 90% ಅಷ್ಟು ರಾಜ್ಯ ಸರ್ಕಾರಕ್ಕೇನೆ ಅನುದಾನದ ಹೊರೆ ಆಗುತ್ತೆ. ಈ ಜಟಾಪಟಿ ಅಂತೂ ನಡೀತಾನೆ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವೆ. ಆಯುಷ್ಮಾನ್ ಮಿಷನ್ ಅಡಿ 2018ರಲ್ಲಿ ಯೋಜನೆ ಆರಂಭ ಆಯಿತು. ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಹೆಸರಿನಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ. ಓಕೆ, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ಚರಣ್. ಈಗ ಖಾಸಗಿ ಆಸ್ಪತ್ರೆಗಳು ದರ ಕಡಿಮೆ ಅಂತ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇಲ್ಲ ಈ ಯೋಜನೆಗೆ. ಈಗಾಗಲೇ ದರ ಪರಿಷ್ಕರಣೆ ಮಾಡಿ ಅಂತ ಖಾಸಗಿ ಆಸ್ಪತ್ರೆಗಳು ಕೂಡ ಒತ್ತಾಯ ಮಾಡ್ತಾ ಇವೆ. ದರ ಪರಿಷ್ಕರಣೆ ಆದರೆ ಖಾಸಗಿ ಆಸ್ಪತ್ರೆಗಳು ಇದರ ವ್ಯಾಪ್ತಿ ಒಳಕ್ಕೆ ಬಂದುಬಿಡುತ್ತೆ.
ಆಗ ಇನ್ನಷ್ಟು ಹೆಚ್ಚಿನ ಹೊರೆ ರಾಜ್ಯ ಸರ್ಕಾರದ ಮೇಲೇನೆ ಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಇದಕ್ಕೆ ಉತ್ತರ ಬಂದಿದೆಯಾ? ಹೆಸರಾದ ಪ್ರಮುಖವಾಗಿ ಈ ಒಂದು ಕೇಂದ್ರ ಮತ್ತೆ ರಾಜ್ಯದ ಜಟಾಪಟಿ ಏನಿದೆ ಅದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಪ್ರಮುಖವಾಗಿ ಅನುದಾನವನ್ನ ಕೇಂದ್ರ ಸರ್ಕಾರ ಈಗಾಗಲೇ ಕಡಿತ ಮಾಡಿರುವಂತದ್ದು. ಪ್ರಮುಖವಾಗಿ ಏನು ಈಗಾಗಲೇ ಸುಮಾರು 2,000 ಕೋಟಿಯಷ್ಟು ಮಾತ್ರ ಅನುದಾನವನ್ನ ಈ ಒಂದು ಆಯುಷ್ಮಾನ್ ಭಾರತ ಯೋಜನೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ನಿಯಮದ ಪ್ರಕಾರ 60-40 ಅನ್ನುವಂತಹ ಒಂದು ನಿಯಮ ಏನಿದೆ ಆ ಒಂದು ನಿಯಮವನ್ನ ಪಾಲಿಸಬೇಕಿತ್ತು. 60% ಕೇಂದ್ರ ಸರ್ಕಾರದಿಂದ ಮತ್ತೆ 40% ರಾಜ್ಯ ಸರ್ಕಾರದಿಂದ ಈ ಒಂದು ಯೋಜನೆಗೆ ಅನುದಾನವನ್ನ ನೀಡಲಿಕ್ಕೆ ಒಪ್ಪಿಗೆ ಕೂಡ ಆಗಿತ್ತು. ಅದೇ ರೀತಿಯಾಗಿ ಸುಮಾರು 60 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಅನುಷ್ಠಾನವನ್ನ ಮಾಡಿದ್ದಂಥದ್ದು. ಮತ್ತೆ ಸರ್ಕಾರಿ ಆಸ್ಪತ್ರೆಗಳಾಗಿರ್ಬೋದು ಮತ್ತೆ ಒಂದಿಷ್ಟು ಖಾಸಗಿ ಆಸ್ಪತ್ರೆಗಳು ಕೂಡ 5 ಲಕ್ಷದವರೆಗೆ ಚಿಕಿತ್ಸೆಯನ್ನ ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ನೀಡಲಿಕ್ಕೆ ಒಪ್ಪಿಗೆಯನ್ನ ಕೂಡ ಸೂಚಿಸಿತ್ತು. ಆದ್ರೆ ಯಾವಾಗ ಕೇಂದ್ರ ಸರ್ಕಾರ ತನ್ನ ಅನುದಾನದಲ್ಲಿ ಏನು ಕಡಿತವನ್ನ ಮಾಡ್ತಾ ಬಂತು ಅದಾದ ಬಳಿಕ ಪ್ರಮುಖವಾಗಿ ಒಂದಿಷ್ಟು ಸಮಸ್ಯೆಗಳನ್ನ ರಾಜ್ಯ ಸರ್ಕಾರ ಎದುರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು. ಯಾಕಂತ ಹೇಳಿದ್ರೆ 62 ಲಕ್ಷ ಕುಟುಂಬಗಳೇನಿದೆ ಈ ಒಂದು ಕುಟುಂಬಗಳು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ನಂಬಿಕೊಂಡು ಈ ಒಂದು ಯೋಜನೆಯನ್ನ ನಂಬಿಕೊಂಡು ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತದ್ದು, ಅಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತದ್ದಾಗ್ತಾ ಇತ್ತು. ಇದು ರಾಜ್ಯ ಸರ್ಕಾರಕ್ಕೆ ದಿನದಿಂದ ದಿನಕ್ಕೆ ಹೊರೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿಯವರೆಗೂ ಸುಮಾರು 7,000 ಕೋಟಿಯಷ್ಟು ಈ ಒಂದು ಅನುದಾನದ ಯೋಜನೆಯ ಅಡಿಯಲ್ಲಿ ಖರ್ಚಾಗಿರುವಂತದ್ದು. ಆದ್ರೆ ಕೇಂದ್ರ ಸರ್ಕಾರದಿಂದ 60% ಬರುವ ಬದಲಾಗಿ ಕೇವಲ 20%ಗೂ ಕಡಿಮೆ ಅನುದಾನ ಬಂದಿರುವಂತದ್ದು. 80% ನಷ್ಟು ಅನುದಾನವನ್ನ ರಾಜ್ಯ ಸರ್ಕಾರವೇ ನೀಡ್ತಾ ಬರ್ತಾ ಇದೆ. ಇದರ ಜೊತೆಗೆ ಬರೀ BPL ಕಾರ್ಡ್ಗೆ ಅಂತ ಇದ್ದಂತಹ ಯೋಜನೆಯನ್ನ ವಿಸ್ತರಣೆ ಮಾಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ APL ಕಾರ್ಡ್ ನ ಹೋಲ್ಡರ್ಸ್ ಗಳೇನಿರ್ತಾರೆ ಅವ್ರಿಗೆ ಕೂಡ ಆಯುಷ್ಮಾನ್ ಕರ್ನಾಟಕ ಅನ್ನುವಂತಹ ಯೋಜನೆಯನ್ನ ತಂದಿದೆ. ಹೀಗಾಗಿ 2 ಯೋಜನೆಗಳನ್ನ ರಾಜ್ಯ ಸರ್ಕಾರವೇ ನಡೆಸಿಕೊಂಡು ಬರೋದ್ರಿಂದಾಗಿ ಒಂದಿಷ್ಟು ಸಮಸ್ಯೆಗಳು ರಾಜ್ಯ ಸರ್ಕಾರಕ್ಕೆ ಎದುರಾಗ್ತಾ ಇರುವಂತದ್ದು. ಇದರಿಂದಾಗಿ ಆದಷ್ಟು ಬೇಗ ನಮ್ಗೆ ಅನುದಾನವನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಈಗಾಗಲೇ ರಾಜ್ಯ ಸರ್ಕಾರದಿಂದ ಚರಣ್ ಇದರಲ್ಲಿ ಇನ್ನೊಂದು ವಿಚಾರ ಇದೆ. ಏನು ಅಂದ್ರೆ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳು ಇದಕ್ಕೆ ನೋಂದಣಿ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಇದು ಕಡಿಮೆ ದರ ಇರೋದ್ರಿಂದ ಆ ಒಂದು ದರಕ್ಕೆ ನಾವು ಕೊಡಕ್ಕಾಗಲ್ಲ ಚಿಕಿತ್ಸೆ, ದರ ಪರಿಷ್ಕರಣೆ ಮಾಡಿದ್ರೆ ಸ್ವಲ್ಪ ದರ ಜಾಸ್ತಿ ಮಾಡಿದ್ರೆ ನಾವು ಕೂಡ ನೋಂದಣಿ ಮಾಡ್ಕೊಳ್ತೀವಿ ಅಂತ ಈಗ ಹಣಕಾಸು ಇಲಾಖೆಯ ಮುಂದೆ ಈ ಪ್ರಸ್ತಾವನೆ ಇದೆ. ಒಂದು ವೇಳೆ ದರ ಪರಿಷ್ಕರಣೆ ನಡೆದ್ರೆ ಖಾಸಗಿ ಆಸ್ಪತ್ರೆಗಳು ನೋಂದಣಿ ಮಾಡಿಕೊಳ್ಳುತ್ತೆ. ಹಾಗಾದಲ್ಲಿ ರಾಜ್ಯ ಸರ್ಕಾರ ಸುಮಾರು 90% ವೆಚ್ಚವನ್ನು ಭರಿಸಬೇಕಾಗುತ್ತೆ. ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಈಗಲೂ ಕೂಡ ಆಯುಷ್ಮಾನ್ ವಯೋವಂದನಾ ಯೋಜನೆ ಜಾರಿಗೆ ಬಂದಿಲ್ಲ. ಅದು 70 ವರ್ಷ ಮೇಲ್ಪಟ್ಟವರಿಗೆ ಕೊಡುವಂತಹ ಯೋಜನೆ. ಸೊ ಹೀಗಾದರೆ 90%, 100ಅಲ್ಲಿ 90% ರಾಜ್ಯ ಸರ್ಕಾರನೇ ವೆಚ್ಚ ಭರಿಸಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲಿ ಈಗಾಗಲೇ ಏನು BJP ಆಯುಷ್ಮಾನ್ ಭಾರತವನ್ನು ತಮ್ಮ ಒಂದು ದೊಡ್ಡ ಯೋಜನೆಯಾಗಿ ಹೇಳ್ಕೊಳ್ತಾ ಇದೆ. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅನುದಾನ ಕಡಿತಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರತಿಕ್ರಿಯೆಗಳು ಲಭ್ಯ ಆಗಿದೆಯಾ? ಹೆಸರಾದ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆಯಿಂದ ಸುಮಾರು 4ರಿಂದ 5 ಪತ್ರಗಳನ್ನ ಬರೆದಿರುವಂತದ್ದು. ಏನು ದರ ಪರಿಷ್ಕರಣೆ ಮತ್ತೆ ಅನುದಾನವನ್ನ ಕಡಿತ ಮಾಡಿರುವ ವಿಚಾರವಾಗಿ ಪ್ರಸ್ತಾಪನೆಯನ್ನ ಏನು ಕಾಸ್ಟ್ ಕಟ್ಟಿಂಗ್ ಎನ್ನುವಂತಹ ಹೆಸರಿನಲ್ಲಿ ಏನು ಅನುದಾನವನ್ನ ಕಡಿತ ಮಾಡಲಾಗಿತ್ತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಪತ್ರವನ್ನ ಕೂಡ ಕೇಂದ್ರ ಆರೋಗ್ಯ ಸಚಿವಾಲಯಕ್ಕೆ ಬರೆದಿರುವಂತದ್ದು. ಆದ್ರೆ ಅಲ್ಲಿಂದ ಯಾವುದೇ ರೀತಿಯಾದಂತಹ ಉತ್ತರಗಳು ಬರ್ತಾ ಇಲ್ಲ. ಇದರ ಜೊತೆಗೆ ಒಂದಿಷ್ಟು ಖಾಸಗಿ ಆಸ್ಪತ್ರೆಗಳು ಈಗಾಗಲೇ ಆರೋಗ್ಯ ಇಲಾಖೆಗೆ ಕೂಡ ಒಂದಿಷ್ಟು ಪತ್ರವನ್ನ ಬರೆದಿದೆ. ಪ್ರಮುಖವಾಗಿ ದರ ಪರಿಷ್ಕರಣೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಆಯುಷ್ಮಾನ್ ಯೋಜನೆಯ ಏನಿದೆ ಅವನ್ನ ನಮ್ಮ ಆಸ್ಪತ್ರೆಗಳಲ್ಲಿ ಲಭ್ಯ ಇರೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಆರೋಗ್ಯ ಇಲಾಖೆಗೆ ಪತ್ರವನ್ನ ಬರೆದಿರುವಂತದ್ದು. ಜೊತೆಗೆ ಇದರ ಪ್ಯಾಕೇಜ್ ಏನ್ ಕಮ್ಮಿ ಇದೆ ಇದನ್ನ ದರ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಕೂಡ ಪತ್ರ ಬರೆದಿರುವಂತದ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಆರೋಗ್ಯ ಇಲಾಖೆ ಏನಿದೆ ಪತ್ರವನ್ನ ಬರೆದಿದೆ. ಆದ್ರೆ ಇದಕ್ಕೆ ಉತ್ತರ ಕೊಡುವಂತಹ ಕೆಲಸ ಕೇಂದ್ರದಿಂದ ಆಗ್ತಾ ಇಲ್ಲ. ಇದರಿಂದಾಗಿ ಮತ್ತಷ್ಟು ಈ ಒಂದು ಯೋಜನೆಗೆ ನೆಲೆಗುದಿಗೆಗೆ ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂತದ್ದು. ರಾಧಾ, ಓಕೆ, ಥ್ಯಾಂಕ್ ಯು ಚರಣ್ ನಿಮ್ಮ ಎಲ್ಲಾ ಮಾಹಿತಿಗಾಗಿ. ಒಂದಂತೂ ಸತ್ಯ, ಈಗಾಗಲೇ ಆರೋಗ್ಯ ಕರ್ನಾಟಕ ಮಿಷನ್ ಅಡಿಯಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೂ ಕೂಡ ಆರೋಗ್ಯ ಸೇವೆಯನ್ನು, ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಭರಿಸ್ತಾ ಇದೆ. ಇನ್ನುಳಿದಂತೆ ಕೆಳ ಮತ್ತು ಮಧ್ಯಮ ಕುಟುಂಬದವರಿಗೆ ಗುಣಮಟ್ಟದ ಆರೋಗ್ಯವನ್ನು ಕಲ್ಪಿಸಿಕೊಡೋದಕ್ಕೆ ಆಯುಷ್ಮಾನ್ ಯೋಜನೆ ಇದೆ.
ಇನ್ನೊಂದು ಕಡೆ BPL ಕಾರ್ಡ್ ಹೋಲ್ಡರ್ಸ್ಗೆ ಆರೋಗ್ಯ ಕರ್ನಾಟಕದಡಿಯಲ್ಲಿ ರಾಜ್ಯ ಸರ್ಕಾರ ವೆಚ್ಚ ಭರಿಸುತ್ತೆ. ಅದೇ ರೀತಿ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲೂ ಕೂಡ ಸುಮಾರು 75% ಭರಿಸ್ತಾ ಇದೆ. ಹಾಗೆ ನೋಡಿದ್ರೆ 40% ಅಷ್ಟೇ ನಾವು ರಾಜ್ಯ ಸರ್ಕಾರ ಭರಿಸಬೇಕು. ಕೇಂದ್ರ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ ಅನ್ನೋದ ಕಾರಣಕ್ಕೆ 75% ಈಗಾಗಲೇ ಸರ್ಕಾರ ಹೆಚ್ಚುವರಿ ಹೊರೆಯನ್ನು ಭರಿಸ್ತಾ ಇದೆ. ಒಂದು ವೇಳೆ ಖಾಸಗಿ ಆಸ್ಪತ್ರೆಗಳಿಗೆ ದರ ಪರಿಷ್ಕರಣೆಯಾಗಿ ಅವರು ಅದರೊಳಕ್ಕೆ ಬಂದರೆ ಸುಮಾರು 90% ಹೊರೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯದ BJP ನಾಯಕರು ಯಾರ್ಯಾರಿದ್ರಿ, ನಿಮ್ಮ ಬೆನ್ನೆ ಯಾರು ತಟ್ಕೊತಾ ಇದ್ದೀರಿ? ಆಯುಷ್ಮಾನ್ ಭಾರತ್ ಅಂತ ಸೂಪರ್ ಆದ ಯೋಜನೆ. ಕೊರೋನಾ ಟೈಮಲ್ಲಿ ಜನರು ಕೈ ಹಿಡಿದಿದ್ದೆ ಈ ಯೋಜನೆ. ಆದರೆ ಈ ಯೋಜನೆ ಹಳ್ಳ ಹಿಡಿಬಾರ್ದು. ರಾಜ್ಯ ಸರ್ಕಾರಕ್ಕೆ ಇನ್ನಷ್ಟು ಈ ವಿಚಾರದಲ್ಲಿ ಶಕ್ತಿ ತುಂಬಬೇಕು ಅಂದರೆ ನೀವು BJPಯ ಸದಸ್ಯರು ಯಾರ್ಯಾರಿದ್ದೀರಿ, MP ಗಳು, ನೀವು ಮೋದಿ ಸರ್ಕಾರದ ಜೊತೆ ಮಾತನಾಡಿ ಆದಷ್ಟು ಬೇಗ ಏನು ಅನುದಾನ ಕಡಿತಗೊಳಿಸಿದ್ದಾರೆ ಅದನ್ನು ಸರಿಯಾದ ಸಮಯಕ್ಕೆ ಸಕಾಲಕ್ಕೆ ಅನುದಾನ ಬರುವಂತೆ ಮಾಡಿ. ಇದು ನೀವು ಮಾಡಬೇಕಾಗಿರೋದು. ಸುಮ್ಮನೆ ಕಾಂಗ್ರೆಸ್ ಅವ್ರನ್ನ ಬಾಯಿಗೆ ಬಂದಂಗೆ ಬೈಕೊಂಡು ಓಡಾಡೋದಲ್ಲ. ನಾವು ಅಷ್ಟು ಕೊಟ್ಬಿಟ್ಟಿದ್ದೀವಿ, ನಾವು ಇಷ್ಟು ಕೊಟ್ಬಿಟ್ಟಿದ್ದೀವಿ ಅಂತ. ಇಂಥ ವಿಚಾರಗಳಲ್ಲಿ ರಾಜ್ಯ ಸರ್ಕಾರದ ಕೈ ಜೋಡಿಸ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ. ಇಂಥವುಗಳನ್ನು ಮಾಡಿ.